ನಮಸ್ತೆ ಗುರುಗಳೇ. ನಮಸ್ತೆ ಮಕ್ಕಳೇ. ಇಂದು ನಮ್ಮ ಶಾಲೆಯಲ್ಲಿ ವನಮಹೋತ್ಸವವಿದೆ. ಗುರುಗಳೇ, ನಾವು ಏಕೆ ವನಮಹೋತ್ಸವವನ್ನು ಆಚರಿಸಬೇಕು? ಜೂನ್ 5 ವಿಶ್ವ ಪರಿಸರ ದಿನ. ಅದಕ್ಕಾಗಿಯೇ ನಾವು ವನಮಹೋತ್ಸವವನ್ನು ಆಚರಿಸಬೇಕು. ವನಮಹೋತ್ಸವದ ಮಹತ್ವವೇನು? ವನಮಹೋತ್ಸವದಿಂದ ನಾವು ಗಿಡಗಳನ್ನು ನೆಟ್ಟು ಪರಿಸರವನ್ನು ರಕ್ಷಿಸಬೇಕು. ಗುರೂಜಿ, ನಾವೆಲ್ಲ ಈಗ ಏನು ಮಾಡಬೇಕು? ನಾವೆಲ್ಲರೂ ಪ್ರತಿ ವರ್ಷವೂ ಒಂದೊಂದು ಗಿಡವನ್ನು ನೆಡಬೇಕು ಮತ್ತು ಗಿಡಗಳಿಗೆ ತಂತಿ ಬೇಲಿಗಳನ್ನು ಹಾಕಿ ಗಿಡಗಳನ್ನು ರಕ್ಷಿಸಬೇಕು. ಗುರೂಜಿ, ಖಂಡಿತವಾಗಲೂ ಗಿಡ ಮರವನ್ನು ನೆಡುತ್ತೇವೆ. ನಾವು ಗಿಡ ಮರಗಳ ಸುತ್ತ ಬೇಲಿ ಹಾಕುತ್ತೇವೆ. ಗುರುಗಳೇ, ನಾನು ಪ್ರತಿದಿನ ನೀರನ್ನು ಹಾಕುತ್ತೇನೆ. ಸರಿ, ಬನ್ನಿ ಮಕ್ಕಳೇ, ನಾವು ಮೊದಲು ಮುಖ್ಯೋಪಾಧ್ಯಾಯರಿಂದ ಒಂದು ಗಿಡವನ್ನು ನಡೆಸೋಣ. ಗುರುಗಳೇ, ನಾವೆಲ್ಲರೂ ಗಿಡಗಳನ್ನು ಹಾಗೂ ರಕ್ಷಿಸೋಣ. ಗುರುಗಳೇ, ಮರಗಳಿಂದ ಇನ್ನೇನು ಉಪಯೋಗವಿದೆ? ಮರಗಳಿಂದ ನಮಗೆ ಮಳೆ ಬರುತ್ತದೆ ಮತ್ತು ತಾಜಾ ಗಾಳಿ ಸಿಗುತ್ತದೆ, ಶುದ್ಧವಾದ ಗಾಳಿಯೂ ಸಿಗುತ್ತದೆ ಮತ್ತು ನಮಗೆ ವಾಸವಾಗಿರಲು ನೆರಳು ಸಿಗುತ್ತದೆ. ಗುರುಗಳೇ, ನಾವು ಪ್ರತಿ ವರ್ಷ ವನಮಹೋತ್ಸವ ಆಚರಣೆ ಮಾಡೋಣ. ಗುರುಗಳೇ, ನನ್ನ ಹುಟ್ಟಿದಬ್ಬದಿಂದ ಒಂದು ಗಿಡವನ್ನು ನೆಡುತ್ತೇನೆ. ಸರಿ ಮಕ್ಕಳೇ, ನೀವೆಲ್ಲರೂ ಹೀಗೆ ಮಾಡಿದರೆ ಪ್ರತಿ ವರ್ಷವೂ ಒಂದೊಂದು ಗಿಡ ನೆಟ್ಟು ಪರಿಸರವನ್ನು ರಕ್ಷಿಸೋಣ. ಧನ್ಯವಾದಗಳು.